6ನೇ ತರಗತಿ ಗಣಿತ ಅಭ್ಯಾಸ 3.3 ಪ್ರಶ್ನೆ 1. ಈ ಪ್ರಶ್ನೆ 1ರಲ್ಲಿ ಒಂದು ಕೋಷ್ಟಕನ ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿ ಸಂಖ್ಯೆಗಳಿದ್ದಾವೆ. ಇಲ್ಲಿ ನೋಡಿ ಸಂಖ್ಯೆಗಳಿದ್ದಾವೆ. 128, 990, 1586, 275 ಹಾಗೆ ಇನ್ನೂ ತುಂಬ ಸಂಖ್ಯೆಗಳಿದ್ದಾವೆ. ನೀವೇನು ಮಾಡಬೇಕು ಅಂದರೆ ಈ ಸಂಖ್ಯೆಗಳು 2ರಿಂದ ಭಾಗಿಸಲ್ಪಡುತ್ತದೆಯೇ, 3ರಿಂದ ಭಾಗಿಸಲ್ಪಡುತ್ತದೆಯೇ, 4, 5, 6, 8, 9, 10, 11 ಈ ಎಲ್ಲ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತದೆಯೇ ಎಂದು ನೋಡಬೇಕು. ಭಾಗವಾಗುವಿಕೆಯ ಪರೀಕ್ಷೆಯಿಂದ, ಇಂಗ್ಲೀಷ್ನಲ್ಲಿ ಡಿವಿಸಿಬಿಲಿಟಿ ರೂಲ್ ಅಂತ ಹೇಳ್ತೇವೆ. ಈ ಸಂಖ್ಯೆಗಳಿಂದ 2, 3, 4, 5, 6, 8, 9, 10, 11 ಈ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅಂತ ನೋಡಲಿಕ್ಕೆ ನಮಗೊಂದು ರೂಲ್ಸ್ ಇದ್ದಾವೆ. ಆ ರೂಲ್ಸನ್ನು ಇಲ್ಲಿ ಉಪಯೋಗಿಸ್ಕೊಂಡು ಭಾಗವಾಗುವಿಕೆಯ ಪರೀಕ್ಷೆಯನ್ನು ಮಾಡಬೇಕು. ಮೊದಲನೇ ಸಂಖ್ಯೆ ಏನು? 128. ನಾನು ಈಗ ಈ ಸಂಖ್ಯೆಯು 2ರಿಂದ ಭಾಗಿಸಲ್ಪಡುತ್ತದೆ ಎಂದು ನೋಡ್ತೇನೆ. 2ರಿಂದ ಭಾಗ ಆಗುತ್ತದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಯಾವ ರೂಲ್ಸ್ಗಳಿದ್ದಾವೆ ಅಂತ ನೋಡೋಣ. ಫಸ್ಟ್ ಮೊದಲನೇ ಸಂಖ್ಯೆನು 128. ಇದು 2ರಿಂದ ಭಾಗ ಆಗುತ್ತೋ ಇಲ್ವೋ ಅಂತ ನೋಡಲಿಕ್ಕೆ ಏನು ಮಾಡಬೇಕು? ಫಸ್ಟು ನಾವು ಒಂದರ ಸ್ಥಾನದಲ್ಲಿ, ಅಂದರೆ ಬಿಡಿ ಸ್ಥಾನದಲ್ಲಿ 1ರ ಸ್ಥಾನದಲ್ಲಿ ಸಮಸಂಖ್ಯೆ ಇದೆಯಾ ಅಂತ ನೋಡಬೇಕು. 0 ಅಥವಾ ಸಮಸಂಖ್ಯೆ. 1ರ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆ ಇದ್ದರೆ ಅದೆಲ್ಲ 2ರಿಂದ ಭಾಗ ಆಗುತ್ತೆ. ಅದರಿಂದ 128 ನೋಡಿ, 8 1ರ ಸ್ಥಾನದಲ್ಲಿದೆ, ಏನಿದೆ 8. 8 ಇದು ಸಮಸಂಖ್ಯೆ, ಆದ್ದರಿಂದ ಇದು 2ರಿಂದ ಭಾಗ ಆಗುತ್ತೆ. ನಾನು ಈ ಥರ ಟಿಕ್ ಹಾಕ್ತೀನಿ ಭಾಗ ಆಗೋ ಸಂಖ್ಯೆನ. ನೀವು ಹೌದು ಅಥವಾ ಇಲ್ಲ ಅಂತಲೂ ಬರಿಬೋದು. ನಾನು ಟಿಕ್ ಹಾಕ್ತಾ ಹೋಗ್ತೀನಿ. 128 ಇದು 2ರಿಂದ ಭಾಗ ಆಗುತ್ತೆ. 999 ನಾನು ಮೊದಲು ಎಲ್ಲ ಸಂಖ್ಯೆಯು 2ರಿಂದ ಭಾಗ ಆಗುತ್ತೆ ಅಂತ ನೋಡ್ತಾ ಹೋಗ್ತೀನಿ. 999 ಇಲ್ಲಿ ನೋಡಿ 0 ಇದೆ 1ರ ಸ್ಥಾನದಲ್ಲಿ. 0 ಅಥವಾ ಸಮಸಂಖ್ಯೆ ಇದ್ದರೆ ಅದು 2ರಿಂದ ಭಾಗ ಆಗುತ್ತೆ. ಹಾಗಾಗಿ ಇದು 2ರಿಂದ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆ 1586. ಇಲ್ಲೂ ಕೂಡ ಸಮಸಂಖ್ಯೆ ಇದೆ ನೋಡಿ ಬಿಡಿ ಸ್ಥಾನದಲ್ಲಿ. ಇದು 2ರಿಂದ ಭಾಗ ಆಗುತ್ತೆ. 275 1ರ ಸ್ಥಾನ ನೋಡಿ, ಇಲ್ಲಿ ಸಮಸಂಖ್ಯೆ ಇಲ್ಲ, ಬೆಸ ಸಂಖ್ಯೆ ಇದೆ. 5 ಇದು ಬೆಸ ಸಂಖ್ಯೆ, ಹಾಗಾಗಿ ಇದು 2ರಿಂದ ಭಾಗ ಆಗುವುದಿಲ್ಲ. ಮುಂದಿನ ಸಂಖ್ಯೆ 6686. 1ರ ಸ್ಥಾನದಲ್ಲಿ 6 ಇದೆ, ಸಮಸಂಖ್ಯೆ, ಆದ್ದರಿಂದ ಇದು 2ರಿಂದ ಭಾಗ ಆಗುತ್ತೆ. 6,39,210 ಇಲ್ಲಿ 0 ಇದೆ 1ರ ಸ್ಥಾನದಲ್ಲಿ, 2ರಿಂದ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆದಲ್ಲಿ ನೋಡಿ, ಇದು 1 ಬೆಸ ಸಂಖ್ಯೆ, ಇದು 2ರಿಂದ ಭಾಗ ಆಗುವುದಿಲ್ಲ. 2,97,141 1 ಇದು ಬೆಸ ಸಂಖ್ಯೆ, ಅದರಿಂದ 2ರಿಂದ ಭಾಗ ಆಗುವುದಿಲ್ಲ. 2,856 ಈ 1ರ ಸ್ಥಾನದಲ್ಲಿ 6 ಇದೆ, ಇದು ಸಮಸಂಖ್ಯೆ, 2ರಿಂದ ಭಾಗ ಆಗುತ್ತೆ. 3,060 ಇಲ್ಲಿ 0 ಇದೆ, 2ರಿಂದ ಭಾಗ ಆಗುತ್ತೆ. 4,06,839 ಇಲ್ಲಿ 9 ಇದೆ, 2ರಿಂದ ಭಾಗ ಆಗುವುದಿಲ್ಲ. ಅದೇ ರೀತಿ ಎಲ್ಲ ಸಂಖ್ಯೆಗಳು 3ರಿಂದ ಭಾಗ ಆಗುತ್ತಾ ಅಂತ ನೋಡೋಣ. ಈಗ 3ರಿಂದ ಭಾಗ ಆಗಲಿಕ್ಕೆ ಇರುವ ರೂಲ್ಸ್ ಯಾವುದು? ಈ ಅಂಕೆಗಳನ್ನು ನೀವು ಈ ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಕೂಡಿಸ್ಬೇಕು. 128 ಎಲ್ಲ ಸ್ಥಾನದಲ್ಲಿರುವ ಅಂಕೆಗಳನ್ನು ಕೂಡಿಸಬೇಕು. 8 + 2 + 1 ಅವುಗಳನ್ನು ಕೂಡಿಸಿ ಆ ಮೊತ್ತವು 3ರಿಂದ ಭಾಗ ಆಗುತ್ತೆ ಇಲ್ವ ಅಂತ ನೋಡಬೇಕು. ಈಗ 128 ಎಲ್ಲ ಅಂಕೆಗಳನ್ನು ಕೂಡಿಸಿ ಏನಾಗುತ್ತೆ? 8 + 2 10, 10 + 1 11. 11 3ರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು. 11 ಇದು 3ರ ಮಧ್ಯೆಯಲ್ಲಿ ಬರುವುದಿಲ್ಲ, ಅದರಿಂದ ಇದು ಭಾಗ ಆಗುವುದಿಲ್ಲ. 128 ಇದು 3ರಿಂದ ಭಾಗ ಆಗುವುದಿಲ್ಲ. ಈಗ 999 ಈ ಎಲ್ಲ ಅಂಕೆಗಳನ್ನು ಕೂಡಿಸಿ 9 + 9 18, 18 + 0 18. 18 3ರಿಂದ ಭಾಗ ಆಗುತ್ತಾ? ಹೌದು. 3 × 6 = 18, ಆದ್ದರಿಂದ ಇದು 3ರಿಂದ ಭಾಗ ಆಗುತ್ತೆ. ಅದೇ ರೀತಿ 1586 ಅಂಕೆಗಳನ್ನು ಕೂಡಿಸಿ ನೋಡಿ. 1 + 5 6, 6 + 8 14, 14 + 6 20. 20 ಇದು 3ರಿಂದ ಭಾಗ ಆಗುವುದಿಲ್ಲ. 20 3ರ ಮಧ್ಯೆಯಲ್ಲಿ ಬರುವುದಿಲ್ಲ.
ನಂತರ 275. 2 ಅಧಿಕ 7 9. 9 ಅಧಿಕ 5 14. 14 ಕೂಡ 3ರಿಂದ ಭಾಗ ಆಗುವುದಿಲ್ಲ. ನಂತರ 6686. 6 ಅಧಿಕ 6 12. 12 ಅಧಿಕ 8 20. 20 ಅಧಿಕ 6 26. ಇದು ಕೂಡ 3ರಿಂದ ಭಾಗ ಆಗುವುದಿಲ್ಲ. 26 ಇದು 3ರ ಮಗ್ಗೆಲು ಬರುವುದಿಲ್ಲ, 3ರಿಂದ ಭಾಗ ಆಗುವುದಿಲ್ಲ. ನಂತರ 6,39,210. 6 ಅಧಿಕ 3 9. 9 ಅಧಿಕ 9 18. 18 ಅಧಿಕ 2 20. 20 ಅಧಿಕ 1 21. 21 ಅಧಿಕ 0 21. 21 ಇದು 3ರಿಂದ ಭಾಗ ಆಗತ್ತೆ. 3 7 21. ಅದರಿಂದ ಈ ಸಂಖ್ಯೆ ಕೂಡ 3ರಿಂದ ಭಾಗ ಆಗುತ್ತೆ. ನಂತರ 2,97,141. 2 ಅಧಿಕ 9 11. 11 ಅಧಿಕ 7 18. 18 1 19. 19 4 23. 23 1 24. 24 ಇದು 3ರಿಂದ ಭಾಗವಾಗುವ ಸಂಖ್ಯೆ. 3 8 24. ಅದರಿಂದ ಈ ಸಂಖ್ಯೆಯು ಕೂಡ 3ರಿಂದ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆ 2856. 2 ಅಧಿಕ 8 10. 10 ಅಧಿಕ 5 15. 15 ಅಧಿಕ 6 21. 21 3ರಿಂದ ಭಾಗವಾಗುವ ಸಂಖ್ಯೆ. 3 7 21. 3060. 3 ಅಧಿಕ 0 3. 3 ಅಧಿಕ 6 9. 9 ಅಧಿಕ 0 9. ಸೊ 9 ಕೂಡ 3ರಿಂದ ಭಾಗ ಆಗುತ್ತೆ. ಆದ್ದರಿಂದ ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಕೊನೆಯ ಸಂಖ್ಯೆ ಕೂಡಿಸಿ 4 ಅಧಿಕ 0 4. 4 6 10. 10 8 18. 18 3 21. 21 9 30. 30 ಇದು 3ರಿಂದ ಭಾಗವಾಗುವ ಸಂಖ್ಯೆ. ಅದರಿಂದ 3 10 30. ಅದರಿಂದ ಈ ಕೊಟ್ಟಿರುವ ಸಂಖ್ಯೆ 3ರಿಂದ ಭಾಗ ಆಗುತ್ತೆ.